ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. प्रिया 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 प्लीज प्रिया प्लीज ನಾನು ಹೇಳೋದನ್ನ ಕೇಳಿಸ್ಕೊ. ನಾನು ಯಾವ ತಪ್ಪು ಮಾಡಿಲ್ಲ ಪ್ರಿಯಾ, ದಯವಿಟ್ಟು ನನ್ನ ಮಾತು ಕೇಳು. ಪ್ರಿಯಾ ಪ್ರಿಯಾ ನನ್ನ ಮಾತು ಕೇಳಿಸ್ಕೊ ಪ್ರಿಯಾ. ಪ್ರಿಯಾ ಪ್ಲೀಸ್ ಪ್ರಿಯಾ, ನಿಂಗೇನಾದ್ರೂ ಹುಚ್ಚ? ಪ್ರಿಯಾ ಪ್ಲೀಸ್ ಪ್ರಿಯಾ, ನಮ್ಮ ಮಧ್ಯೆ ಏನೂ ಇಲ್ಲ. ನಿಂಗೆ ಯಾಕೆ ಅರ್ಥ ಆಗ್ತಿಲ್ಲ? ಇವಾಗ ಯಾಕೆ ಬಟ್ಟೆಗಳನ್ನ ಪ್ಯಾಕ್ ಮಾಡ್ತಿದ್ಯಾ? ನನಗ್ ನಿನ್ ಜೊತೆ ಸಂಸಾರ ಮಾಡಕ್ಕಾಗಲ್ಲ. ನೀನೇನ್ ಮಾತಾಡ್ತಿದ್ಯಾ ಪ್ರಿಯಾ? ಅಂದ್ರೆ ನನ್ ಮೇಲೆ ನಂಬಿಕೆ ಇಲ್ವಾ? ಹೇಗ್ ನಂಬ್ಲಿ ನಿನ್ನ ನಾನು? ಹೇಳು, ಹೇಗ್ ನಂಬ್ಲಿ ನಿನ್ನ ನಾನು? ಅಕ್ಕನ ಮದ್ವೆ ಮಾಡ್ಕೊಳಕ್ ಆಗದೆ ಇರೋದ್ರಿಂದ ಅವಳ ಜೀವನನೇ ನಾಶ ಮಾಡ್ಬಿಟ್ಟೆ. ಅದು ಅಲ್ಲದೆ ನನ್ನ ಮದ್ವೆ ಮಾಡ್ಕೊಂಡು ನನ್ನ ಜೀವನದಲ್ಲೂ ಹುಳಿ ಹಿಂಡ್ಬಿಟ್ಟೆ. ಕೇವಲ ನಿನ್ ಸ್ವಾರ್ಥಕ್ಕೋಸ್ಕರ ದ್ವೇಷದಲ್ಲಿ ನೀನ್ ತಗೊಂಡಿರೋ ನಿರ್ಧಾರದಿಂದ ನಮ್ಮಿಬ್ಬರ ಜೀವನನು ಬಲಿ ತಗೊಂಡ್ಬಿಟ್ಟೆ. ಅಲ್ಲಿ ನಮ್ಮ ಭಾವಂಗೆ ಎಷ್ಟೇ ಹೇಳಿದ್ರು ನಮ್ಮ ಅಕ್ಕನ ಒಪ್ಕೊಳ್ಳಲ್ಲ ಅಂತಿದ್ದಾರೆ. ನಾನಿವಾಗ ಏನ್ ಮಾಡ್ಲಿ ಹೇಳಿ ನೀನು? ಅಕ್ಕ ಸಂತೋಷವಾಗಿಲ್ದೇ ಇದ್ರು ಸರಿ, ನೀನ್ ಮಾಡಿದ ತಪ್ಪಾದ್ರೂ ಸರಿ, ನಿನ್ನ ಕ್ಷಮಿಸಿ ಅಲ್ಲಿ ಅಕ್ಕ ಅಳ್ತಾ ಇದ್ರು ನಾನ್ ಮಾತ್ರ ಇಲ್ಲಿ ನಿನ್ ಜೊತೆ ಸಂಸಾರ ಮಾಡ್ಕೊಂಡು ಸಂತೋಷವಾಗಿರೋ ಅಂತ್ಯಾ? ಅದು ನನ್ನ ಕೈಲಿ ಆಗಲ್ಲ, ಅದು ನನ್ನ ಕೈಲಿ ಸಾಧ್ಯನೇ ಇಲ್ಲ. ಅದಕ್ಕೆ ನಾನು ಇಲ್ಲಿಂದ ಹೋಗ್ಬೇಕಂತ ಡಿಸೈಡ್ ಮಾಡಿದ್ದೀನಿ. ಪ್ರಿಯಾ ಪ್ಲೀಸ್, ಪ್ರಿಯಾ ಪ್ಲೀಸ್, ಪ್ರಿಯಾ 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 ಪ್ಲೀಸ್ ಪ್ರಿಯಾ, ನನ್ನ ಮಾತು ಕೇಳು ಪ್ರಿಯಾ. ನನ್ನ ಕೈಲಾಶ್ನ ಹೇಗಾದ್ರೂ ಮಾಡಿ ಕನ್ವಿನ್ಸ್ ಮಾಡ್ತೀನಿ. ರಾಧಿಕಾ ಮತ್ತೆ ಕೈಲಾಶ್ ಸಂತೋಷವಾಗಿರೋ ಹಾಗೆ ನಾನ್ ಮಾಡ್ತೀನಿ. ಹೇಗ್ ಮಾಡ್ತೀಯಾ? ನಂಗೂ ರಾಧಿಕಾ ಮಧ್ಯ ಸ್ನೇಹ ಬಿಟ್ಟು ಇನ್ನೇನು ಇಲ್ಲ ಅಂತ ಕೈಲಾಶ್ಗೆ ಅರ್ಥ ಆಗೋ ತರ ಹೇಳ್ತೀನಿ. ಏನ್ ಹೇಳಿದ್ರು ಭಾವ ಕೇಳೋ ಪರಿಸ್ಥಿತಿಲೇ ಇಲ್ಲ. ನೀನ್ ಮಾಡಿರೋ ಗನಂದಾರಿ ಕೆಲ್ಸಕ್ಕೆ ಅಕ್ಕ ಎಷ್ಟು ನರ್ಕ ಅನುಭವಿಸ್ತಿದ್ದಾಳೆ ನಿನಗೆ ಗೊತ್ತಿಲ್ಲ. ಕೈಲಾಶ್ ಭಾವನ್ ಮನ್ಸೆಲ್ಲ ಇವಾಗ ಅನುಮಾನದಿಂದ ತುಂಬೋಗಿದೆ. ನಿಮ್ಮಿಬ್ಬರ ಮಧ್ಯೆ ಸಂಬಂಧ ಇದೆ ಅಂತ ಅವ್ರು ಪೂರ್ತಿಯಾಗಿ ನಂಬಿದ್ದಾರೆ. ಇವಾಗ ನೀನ್ ಬಂದ್ ಹೇಳಿದ್ರು, ಆ ದೇವ್ರ ಕೆಳಗ್ ಬಂದ್ ಹೇಳಿದ್ರು ಅವ್ರು ನಂಬಲ್ಲ ಅಂದ್ರೆ ನಂಬಲ್ಲ. ಅಕ್ಕ ತಪ್ಪು ಮಾಡಿಲ್ಲ ಅಂತ ನನ್ ತಲೆ ಚಚ್ಕೊಂಡು ಬಡ್ಕೊಂಡು ಹೇಳ್ತಾ ಇದ್ರು, ಭಾವ ಕೇಳ್ತಾನೆ ಇಲ್ಲ. ನಿಮ್ಮ ಅಕ್ಕ ತಪ್ಪು ಮಾಡಿದಾಳೆ, ಅದಕ್ಕೆ ನನ್ನ ಹತ್ರ ಸತ್ಯ ಮುಚ್ಚಿಟ್ಟಿದ್ಲು ಅಂತ, ಕೇವಲ ಅಮರ್ ಜೊತೆ ಸಂಬಂಧ ಇಟ್ಕೊಳ್ಳೋದಕ್ಕೆ ನನ್ನ ಮದ್ವೆ ಆಗಿದ್ದಾಳೆ ಅಂತ ಅಕ್ಕನ ಬಗ್ಗೆ ಚೀಪಾಗಿ ಮಾತಾಡ್ತಿದ್ದಾರೆ ಅವರು. ವೇಷದಿಂದ ನೀನ್ ಮಾಡಿರೋ ಕೆಲ್ಸಕ್ಕೆ ಇವಾಗ ನಮ್ಮ ಅಕ್ಕ ಅಪವಾದ ಹೊತ್ಕೊಂಡಿದ್ದಾಳೆ. ಹಾಗಿರುವಾಗ ನಿನ್ ಜೊತೆ ಹೇಗ್ ಸಂಸಾರ ಮಾಡ್ಲಿ ನಾನು? ಸಂಸಾರ ಅಷ್ಟೇ ಅಲ್ಲ, ನಿನ್ ಮುಖ ನೋಡಕ್ಕೂ ನಂಗೆ ಇಷ್ಟ ಇಲ್ಲ. ಪ್ರಿಯಾ ಪ್ಲೀಸ್ ಪ್ರಿಯಾ, ಒಂದ್ ನಿಮಿಷ ನಿಂತ್ಕೋ. ನಂಗೆ ಇನ್ನೊಂದು ಅವಕಾಶ ಕೊಡು. ಕೈಲಾಶ್ ರಾಧಿಕಾನ ಒಂದ್ ಮಾಡೋ ಜವಾಬ್ದಾರಿ ನಂದು. ಅವ್ರ ಜೀವನಕ್ಕೆ ನಾನೇ ಮುಳ್ಳಾಗಿರೋದ್ರಿಂದ ಆ ಮುಳ್ಳನ್ನ ಕಿತ್ತಾಕಿ ಅವರಿಬ್ರು ಸಂತೋಷವಾಗಿ ಸಂಸಾರ ಮಾಡೋ ಹಾಗೆ ನಾನ್ ಮಾಡ್ತೀನಿ. ದಯವಿಟ್ಟು ನೀನು ಆತರ ಪಟ್ಟು ಇಂಥ ಡಿಸಿಷನ್ ತಗೋಬೇಡ ಪ್ರಿಯಾ. ನಾನು ನಿಮ್ಮ ಅಕ್ಕನ ವಿಷಯದಲ್ಲಿ ತಪ್ಪು ಮಾಡಿದ್ದೀನಿ, ಆದರೆ ನಿನ್ನ ವಿಷಯದಲ್ಲಿ ನಾನು ಯಾವ ತಪ್ಪು ಮಾಡಿಲ್ಲ, ಮಾಡೋದೂ ಇಲ್ಲ.
ನಿಮ್ಮ ಅಕ್ಕನ ಮೇಲಿರೋ ದ್ವೇಷಕ್ಕೆ ನೀನು ಮದುವೆ ಮಾಡಿಕೊಂಡು ನಿನ್ನ ಜೀವನಕ್ಕೆ ಬಂದಿದ್ದು ನಿಜನೇ ಆಗಿರ್ಬೋದು. ಆದ್ರೆ ಆಮೇಲೆ ನಿನ್ ಪ್ರೀತಿನೇ ನನ್ನ ಬದಲಾಯಿಸ್ತು ಪ್ರಿಯಾ. ಇವಾಗ ನನ್ನ ಮನ್ಸಲ್ಲಿ ನಿನ್ ಮೇಲಿರೋ ಪ್ರೀತಿ ಬಿಟ್ರೆ ಇನ್ಯಾರ ಮೇಲೂ ಯಾವ ತರ ಫೀಲಿಂಗ್ಸು ಇಲ್ಲ, ದ್ವೇಷನೂ ಇಲ್ಲ. ಪ್ರಿಯಾ, ನಾನು ಒಂದ್ಸಲ ನಂಬು ಪ್ಲೀಸ್. ದಯವಿಟ್ಟು 1 ಗಂಟೆ ತಾಳ್ಮೆಯಿಂದ ಇರು. ನಾನು ಹೋಗಿ ಕೈಲಾಶ್ ಜೊತೆ ಮಾತಾಡ್ಕೊಂಡು ಬರ್ತೀನಿ ಪ್ಲೀಸ್. ಪ್ಲೀಸ್ ಪ್ರಿಯಾ, ಪ್ಲೀಸ್. ಸರಿ, ತಪ್ಪು ನಿನ್ನಿಂದಾನೇ ಆಗಿರೋದ್ರಿಂದ ಅದ್ ನಿನ್ನಿಂದಾನೇ ಸರಿ ಮಾಡಕ್ಕಾದ್ರೆ ಅವಾಗ ನಿನ್ನ ಕ್ಷಮಿಸ್ಬೇಕಾ ಅಥವಾ ಬೇಡವಾ ಅನ್ನೋದ್ರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ. ಏನೋ ಮಾಡ್ತೀನಿ ಅಂತಿದ್ಯಲ್ಲ, ನಮ್ಮ ಅಕ್ಕನಿಗೋಸ್ಕರ ನಿಂಗೆ ಒಂದು ಅವಕಾಶ ಕೊಡ್ತಿದ್ದೀನಿ. ನಿನ್ ಪ್ರಯತ್ನ ನೀನ್ ಮಾಡು. ಆಯ್ತು ಪ್ರಿಯಾ, ಥ್ಯಾಂಕ್ ಯು ಸೋ ಮಚ್. ರಾಧಿಕಾ ಮುಂದೆ ಕೈಲಾಶ್ ಹತ್ರ ಮಾತಾಡಿದ್ರೆ ಅವಳಿಗೆ ಬೇಜಾರಾಗುತ್ತೆ. ಅಲ್ಲದೆ ದರ್ಶಿನಿನೂ ಇರ್ತಾಳೆ. ನಾನು ನಿಮ್ಮ ಮನೆ ಆಚೆನೇ ಇದ್ದೀನಿ. ಪ್ಲೀಸ್ ಒಂದ್ಸಲ ಬನ್ನಿ, ನಿಮ್ಮ ಜೊತೆ ಮಾತಾಡಬೇಕು. ನಾನು ನಿಮ್ಮ ಮನೆ ಆಚೆನೇ ಇದ್ದೀನಿ. ಪ್ಲೀಸ್ ಒಂದ್ಸಲ ಬನ್ನಿ, ನಿಮ್ ಜೊತೆ ಮಾತಾಡಬೇಕು. ಹಾಯ್ ಕೈಲಾಶ್. ಯಾರು ನೀನು? ಕೈಲಾಶ್, ನಾನು ಅಮರ್. ನೀನ್ ಯಾರೋ ನಂಗೆ ಗೊತ್ತಿಲ್ಲ. ಯಾರು ನೀನು? ಹಾ, ಅರ್ಥ ಆಯ್ತು ಕೈಲಾಶ್. ಸರಿ, ನನ್ನ ವಿಷಯ ಬಿಡು. ಆದ್ರೆ ರಾಧಿಕಾ ಜೊತೆ ಮಾತ್ರ ಹೀಗಿರ್ಬೇಡ. ಈ ಮಾತು ಹೇಳೋದಕ್ಕೆ ನೀನ್ ಯಾರೋ? ಓಕೆ ಓಕೆ. ಏನೋ ಓಕೆ? ಏನೋ ಓಕೆ? ನಡೆದಿದ್ರಲ್ಲಿ ರಾಧಿಕಾ ತಪ್ಪೇನಿಲ್ಲ. ನೀನ್ ಸರ್ಟಿಫಿಕೇಟ್ ಕೊಟ್ಟಿದ್ದಕ್ಕೆ ನಾನು ಸಂಸಾರ ಮಾಡ್ಬೇಕಾ? ಯಾವನೋ ನೀನು? ರಾಧಿಕಾ ನಿನ್ಗೇನಾಗ್ಬೇಕು? ನನ್ಗೇನಾಗ್ಬೇಕನ್ನೋದು ಬಿಡು. ನಿನಗ್ ಮಾತ್ರ ಹೆಂಡ್ತಿ, ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿಸ್ಕೊಂಡಿರೋ ಹೆಂಡ್ತಿ. ನನಗೆ ರಾಧಿಕಾ ಏನಾಗ್ಬೇಕಂತ ಹೇಳೋದಕ್ಕೆ ನೀನ್ ಯಾರೋ? ನಿನ್ಗೇನಾಗ್ಬೇಕು ಅದನ್ನ ಹೇಳು.
ಕೈಲಾಶ್ ಪ್ಲೀಸ್ ಅರ್ಥ ಮಾಡ್ಕೋ. ಅರ್ಥ ಆಗಲ್ಲ ನನಗೆ. ನೀನ್ ಯಾರು ಹೇಳು? ಏಯ್ ರಾಧಿಕಾ, ನಿಂಗೇನಾಗಬೇಕು? ಮಾತ್ಯಾಕೆ ನಿಂತೋಯ್ತು? ಹೇಳ್ಕೊಳಕ್ ಆಗದೆ ಇರೋ ಸಂಬಂಧನ ಹೇಳ್ಕೊಂಡ್ರೆ ಮರ್ಯಾದೆ ಹೋಗೋ ಅಂತ ಅಕ್ರಮ ಸಂಬಂಧನ? ಏಯ್ ಸತ್ಯ ಹೇಳಿದ್ದಕ್ಕೆ ಕೋಪ ಉಕ್ಕು ಬರ್ತಿದೆ. ಸಾರಿ ಕೈಲಾಶ್, ಸಾರಿ ಕೈಲಾಶ್. ನೀನು ಆ ಮಾತಂದಿದ್ಕೆ ನಾನು ತಪ್ಪ. ಮತ್ತೆ ನೀವಿಬ್ರು ಇಷ್ಟು ದಿನ ಬೆನ್ ಹಿಂದೆ ಮಾಡಿದ್ದೇನು ದೊಡ್ಡ ಘನಕಾರ್ಯನಾ? ಕೈಲಾಶ್ ಪ್ಲೀಸ್ ತಪ್ಪಾಗಿ ಮಾತಾಡ್ಬೇಡ. ಹೇಗ್ ಮಾತಾಡ್ಬೇಕು ಅಂತ ನೀನ್ ಹೇಳ್ಕೊಡ್ತ್ಯಾ? ಅಕ್ಕನಿಗೋಸ್ಕರ ತಂಗಿನ ಮದ್ವೆ ಆಗಿರೋ ನೀಚ ನೀನು ನನಗೆ ಹೇಳ್ಕೊಡ್ತ್ಯಾ? ನಾನ್ ತುಂಬಾ ಜನ ನೋಡಿದ್ದೀನಿ, ಆದ್ರೆ ನಿನ್ನಂತ ಕಚಡನ ಎಲ್ಲೂ ನೋಡಿಲ್ವೋ? ಹೌದು, ನಾನ್ ಕಚಡ ಆಗಿರೋದಕ್ಕೆ ಕಚಡ ಕೆಲಸ ಮಾಡಿದ್ದೀನಿ. ರಾಧಿಕಾ ಮೇಲಿನ ದ್ವೇಷಕ್ಕೆ ಪ್ರಿಯಾನ್ ಮದ್ವೆ ಮಾಡ್ಕೊಂಡೆ. ಅದಾದ್ಮೇಲೆ ರಾಧಿಕಾ ಟಾರ್ಚರ್ ಕೊಟ್ಟಿದ್ದೀನಿ. ಅದೆಲ್ಲ ಒಂದ್ ಟೈಮಲ್ಲಿ. ಅವಾಗ ನನ್ನಲ್ಲಿರೋ ಮೃಗತ್ವದಿಂದ ಮಾಡಿರೋ ತಪ್ಪು ಕೈಲಾಶ್. ಇವಾಗ ನಾನು ಬದಲಾಗಿದ್ದೀನಿ. ರಾಧಿಕಾ ನಿನ್ ಮೇಲಿಟ್ಟಿರೋ ಅಭಿಮಾನ, ತಾಳಿ ಕೊಟ್ಟಿರೋ ಬೆಲೆ, ಪ್ರಿಯಾ ನನ್ ಮೇಲೆ ತೋರಿಸಿರೋ ಪ್ರೀತಿ, ಇದೆಲ್ಲ ನನ್ನ ಬದಲಾಯಿಸ್ಬಿಡ್ತು. ಇವಾಗ ನನ್ನೆಲ್ಲ ಮೃಗ ಸತ್ತೋಗಿದೆ ಕೈಲಾಶ್. ನನ್ನ ಮತ್ತೆ ರಾಧಿಕಾ ಮಧ್ಯೆ ಜಸ್ಟ್ ಫ್ರೆಂಡ್ಶಿಪ್ ಮಾತ್ರನೇ ಇರೋದು. ಏನೇನೋ ಫ್ರೆಂಡ್ಶಿಪ್ಪಾ? ಯಾವುದು? ಇಬ್ರು ಒಬ್ರನ್ನೊಬ್ರು ತಪ್ಕೊಂಡು ತೇಲಾಡ್ತಿರೋದು ಫ್ರೆಂಡ್ಶಿಪ್ಪಾ? ಯಾವ ದೇಶದಲ್ಲೂ ಅದನ್ನ ಫ್ರೆಂಡ್ಶಿಪ್ ಅಂತಾರೆ. ಕೈಲಾಶ್ ಏನ್ ಮಾತಾಡ್ತಿದ್ಯಾ? ನಿಜ ನೋಡಿದ ಮೇಲೆ ಮಾತಾಡ್ತಿದ್ದೀನಿ. ನಿನ್ನೆ ರಾಧಿಕಾ ನೀನು ಹಾಸ್ಪಿಟಲ್ನಲ್ಲಿ ಸರ್ಸಾಡೋದನ್ನ, ಒಬ್ಬರನ್ನೊಬ್ರು ಅಂಟ್ಕೊಂಡಿದ್ದನ್ನ ನನ್ನ ಕಣ್ಣಾರೇನೆ ನೋಡಿದಿನೋ ಆ ದರಿದ್ರನ. ಕೈಲಾಶ್, ಆ ಕ್ಷಣ ಅವಳು ತಲೆ ಸುತ್ತ ಬಂದ್ರಿಂದ ನಾನು ವಾವ್, ಏನ್ ಸ್ಪಾಂಟೇನಿಟಿನೋ ನಿಂತು. ಅರೆ, ಒಂದು ಸೆಕೆಂಡ್ ಗ್ಯಾಪು ಕೊಡದೆ ಕಥೆನೇ ಕಟ್ಬಿಟ್ಟಿಯಲ್ಲ. ಯಾವ ಕತೆ ಕೈಲಾಶ್? ಅದೇ ನಿಜ. ಇಟ್ಬಿಡಿ, ಇನ್ನು ಚೆನ್ನಾಗಿ ಹೂ ಇಟ್ಬಿಡಿ. ಯಾವನೋ ಕಾಲ್ ಮಾಡಿ ನಿನ್ ಹೆಂಡತಿ ನಿನ್ನ ಬಿಟ್ಟು ಹೋಗ್ತಾಳೆ, ಯಾರೋ ಲವ್ವರ್ ಇದ್ದಾನೆ, ಅವರಿಬ್ರು ಟಚ್ ಅಲ್ಲಿದ್ದಾರೆ ಅಂದ್ರು ನಾನ್ ನಂಬ್ಲಿಲ್ಲ ಕಣೋ. ಯಾಕಂದ್ರೆ ಆ ಕ್ಷಣ ರಾಧಿಕಾ ಅಂದ್ರೆ ಅಭಿಮಾನ, ಪ್ರೀತಿ ಎದೆಯಲ್ಲಿ ತುಂಬೋಗಿತ್ತು ಕಣೋ. ಆದ್ರೆ ಸತ್ಯ ಆಚೆ ಬರ್ತಿದ್ದ ಹಾಗೆ ಆ ಎದೆ ಹೇಗ್ ಚೂರಾಗ್ತಾ ಬಂತು ಅನ್ನೋದು ಗೊತ್ತಾ? ಇವಾಗಿಲ್ಲಿ ಏನು ಇಲ್ವೋ? ಎಲ್ಲ ನುಚ್ಚು ನೂರಾಗೋಯ್ತು. ಮನುಷ್ಯನ್ ಥರ ಇದೀನಷ್ಟೇ, ಆದ್ರೆ ಒಂದ್ ಹೆಣದ ಥರ ಬದುಕ್ತಿದ್ದೀನಿ ಕಣ. ಸಾಯಿಸ್ಬಿಟ್ರಲ್ಲ ನನ್ನ. ಛೀ! ಏಯ್, ರಾಧಿಕಾಗ್ ನಿನ್ ಮೇಲೆ ಎಷ್ಟು ಪ್ರೀತಿ ಇದ್ರೆ ನೀನ್ ಯಾರಂತ ಹೇಳಿದ್ರೆ ನಿನ್ ಲೈಫ್ ಪ್ರಾಬ್ಲಮ್ ಆಗುತ್ತೆ ಅಂತ ನಿನ್ ಬಗ್ಗೆ ಹೇಳಲಿಲ್ವೋ? ಅಷ್ಟು ಪ್ರೀತಿ ನಿನ್ ಮೇಲಿಟ್ಕೊಂಡು ನನ್ಯಾಕೋ ಹುಚ್ಚನಾಗಿ ಮಾಡ್ತಿದ್ದಾಳೋ ಆ ರಾಧಿಕಾ. ಒಂದು ಮಾತು,
ಒಂದು ಮಾತು ನೀನ್ ನನಗ್ ಬೇಡ. ನಾನು ನಮ್ಮ ಅಪ್ಪನ ಬಲವಂತಕ್ಕೆ ನಿನ್ನ ಮದುವೆ ಆಗೋದಕ್ಕೆ ಒಪ್ಪಿದ್ದೀನಿ ಅಂತ ಹೇಳಿದ್ರೆ ಆವತ್ತೇ ಬೇಡ ಅಂತ ಹೇಳ್ತಿದ್ದೆ ಕಣ. ಅವ್ರ ಅಪ್ಪಂಗೆ ಮಾತು ಕೊಟ್ಟು ನನ್ನ ಮದುವೆ ಮಾಡ್ಕೊಂಡು ಆ ಮಾತು ತಪ್ಪಿ ನಿನ್ ಜೊತೆ ಸಂಬಂಧ ಇಟ್ಕೊಂಡಿದ್ಲು. ಅದಕ್ಕೆ ಅವ್ರ ಅಪ್ಪನೂ ಕೂಡ ಸತ್ತೋದ್ರು. ಕೈಲಾಶ್, ಪ್ಲೀಸ್ ಬಾಯಿಗೆ ಬಂದಿದ್ನೆಲ್ಲ ಬೊಗಳ್ಬೇಡ. ರಾಧಿಕಾ ಬಗ್ಗೆ ತುಂಬಾ ಚೀಪಾಗಿ ಮಾತಾಡ್ತಿದ್ಯಾ. ಓಫ್, ಸಾರಿ ಸಾರಿ ಸಾರಿ. ಅವಳದು ದೊಡ್ಡ ಕ್ಯಾರೆಕ್ಟರು. ನಾನೇ ಅವಳು ದೊಡ್ಡತನನ ಅರ್ಥ ಮಾಡ್ಕೊಳಕ್ಕಾಗ್ಲಿಲ್ಲ. ಏಯ್, ನೀವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಅದಕ್ಕೆ ನಿನ್ ಜೊತೆ ಕರ್ಕೊಂಡು ಹೋಗು. ಕೈಲಾಶ್, ಒಂದ್ ಕಡೆ ಅಕ್ಕ, ಇನ್ನೊಂದ್ ಕಡೆ ತಂಗಿ. ಅಬ್ಬಬ್ಬಬ್ಬಬ್ಬ, ಸಿನಿಮಾ ಸೂಪರ್ ಹಿಟ್ ಅಲ್ವಾ? ಏಯ್, ಏಯ್, ಕೈಲಾಶ್, ನನ್ನೇ ಹೊಡಿದ್ಯಾ? ಕೈಲಾಶ್, ಕೈಲಾಶ್, ಏನಿದು? ಹುಚ್ಚ ನಿಂಗೆ? ಗನ್ ಬಿಸಾಕು ಕೈಲಾಶ್, ಗನ್ ಬಿಸಾಕು. ತಗೊಳ್ಳೋ, ತಗೋ ತಗೋ, ಸಾಯಿಸ್ಬಿಡು. ಇರೋ ಬುಲೆಟ್ನೆಲ್ಲ ಹಾರಿಸ್ಬಿಡು ನನ್ ಮೇಲೆ. ಕೈಲಾಶ್, ಏನಿದು? ನಿನ್ನಿಬ್ರಿಂದ ಪ್ರತಿದಿನ ಪ್ರತಿ ಕ್ಷಣ ಸಾಯೋ ಬದಲು ಒಂದೇ ಸಲ ನನ್ನ ಸಾಯಿಸ್ಬಿಡು. ಸಾಯಿಸು. ಆಮೇಲೆ ನೀನು ನಿನ್ ಲವರ್ ಖುಷಿಯಾಗಿರಿ. ಅವಾಗ ಹಾಸ್ಪಿಟ್ಲ್ ಏನ್ ಬಂತು? ಏಕಾಂತವಾಗಿ ರೋಡ್ ಮೇಲೆ ರೊಮ್ಯಾನ್ಸ್ ಮಾಡ್ಬೋದು. ಕೈಲಾಶ್, ರೋಗ್ ತರ ಮಾತಾಡ್ತಿದ್ಯಾ. ಹೌದು, ನಾನ್ ರೋಗೆ ಸಾಯಿಸ್ಬಿಡ್ತೀನಿ. ಕೈಲಾಶ್, ನಿಜವಾಗ್ಲೂ ನೀನ್ ರೋಗೆ ಕಣೋ, ಹಾಗೆ ನಡ್ಕೋತಿದ್ಯಾ. ನಿನ್ ಜೊತೆ ನಂಗೇನೋ ಮಾತು. ಹೋಗೋ. ಇನ್ನೊಂದ್ಸಲ ಈ ವಿಷಯದ ಬಗ್ಗೆ ನನ್ನ ಹತ್ರ ಮಾತಾಡಕ್ ಬಂದ್ಯೋ, ಹೋಗೋ. ಕೈಲಾಶ್, 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 ರಾಧಿಕಾ ಯಾವ ತಪ್ಪು ಮಾಡಿಲ್ಲ. ಕೈಲಾಶ್, ದೇವ್ರೆ, ನಮ್ ಭಾವ ಅಕ್ಕ ಯಾವ ತಪ್ಪು ಮಾಡಿಲ್ಲ ಅಂತ ನಂಬೇಕು. ನನ್ ಸಂಸಾರ ಏನಾದ್ರೂ ಪರವಾಗಿಲ್ಲ ಆದ್ರೆ ಅಕ್ಕ ಭಾವ ಮಾತ್ರ ಸಂತೋಷವಾಗಿರ್ಬೇಕು. ತಪ್ಪು ಮಾಡಿರೋದು ನನ್ ಗಂಡ. ಅದಕ್ಕೆ ಆ ಶಿಕ್ಷಣ ಅವ್ರ ಅರ್ಧಾಂಗಿನಿ ಆಗಿರೋ ನನ್ಗೂ ಅವರಿಗೂ ಅಷ್ಟೇ ಕೊಡಿ ತಂದೆ. ಆದ್ರೆ ಈಗ ನಮ್ಮ ಅಕ್ಕನ ಜೀವನ ಮಾತ್ರ ಕಾಪಾಡು ತಂದೆ. ಬಂದ್ರ ಭಾವ ಏನಂದ್ರು? ಕನ್ವಿನ್ಸ್ ಆದ್ರ? ನಮ್ಮ ಅಕ್ಕನ ತಪ್ಪು ಏನಿಲ್ಲ ಅಂತ ಹೇಳಿದ್ರ? ಯಾಕೆ ಮಾತಾಡ್ತಿಲ್ಲ? ಏನಾಯ್ತು?
ಒಪ್ಕೊಳ್ಳಿಲ್ವಾ? ಅವ್ರಿಗೆ ಅಕ್ಕನ ಮೇಲಿರೋ ಅನುಮಾನ ಹೋಗ್ಲಿಲ್ವಾ? ಕೈಲಾಶ್ ಮನ್ಸಲ್ಲಿ ಅನುಮಾನನು ಭೂತ ಮೆಟ್ಕೊಂಡಿದೆ ಪ್ರಿಯಾ. ನಾನು ಹೇಳಿದನ್ ಕೇಳಿಸ್ಕೊಳ್ದೆ ಒಬ್ಬ ರೋಗ್ ಥರ ಬಿಹೇವ್ ಮಾಡ್ದ. ತುಂಬಾ ಕೆಟ್ಟದಾಗಿ ಮಾತಾಡ್ದ ಪ್ರಿಯಾ. ಅಷ್ಟೊತ್ತು ನಾನು ರಾಧಿಕಾ ಪರವಾಗಿ ಮಾತಾಡ್ತಿದ್ದೀನಿ ಅಂತ ಯೋಚನೆ ಮಾಡಿದ್ನೆ ಹೊರತು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಲಿಲ್ಲ. ಅವನಿಂತ ಚೀಪ್ ಫೆಲೋ ಅನ್ಕೊಂಡಿರ್ಲಿಲ್ಲ. ಸಾಕ್ ನಿಲ್ಸ್ತೀಯಾ?